ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು VT ಸ್ಟಾರ್ ವ್ಲಾಗ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೇರಳ ಸ್ಪೆಷಲ್ ಆಪಮ್ ಮಾಡೋದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಕರೆಕ್ಟಾಗಿ ಅಳತೆಯಲ್ಲಿ ಮಾಡಿದರೆ ನೀವು ಕೂಡ ಇದೇ ಥರ ಸಾಫ್ಟಾದ ಆಪಮ್ ಮಾಡ್ಬೋದು. ನೀವು ಈ ರೆಸಿಪಿಯನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಬನ್ನಿ ಈಗ ಆಪಮ್ ಮಾಡಲಿಕ್ಕೆ ಶುರು ಮಾಡೋಣ. ಮೊದಲು 2 ಕಪ್ ರೈಸ್ ತಗೊಳ್ತಾ ಇದ್ದೇನೆ. ನಾನಿಲ್ಲಿ ಅಡುಗೆ ಮಾಡೋ ರೈಸನ್ನೇ ಉಪಯೋಗಿಸ್ತಾ ಇದ್ದೀನಿ. ನೀವು ರೇಷನ್ ಅಕ್ಕಿ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಮನೆಯಲ್ಲಿ ಯಾವ ಅಕ್ಕಿ ಇರ್ತದೋ ಅದನ್ನೇ ಉಪಯೋಗಿಸ್ಬೋದು. ಈ ಅಕ್ಕಿಯನ್ನು ನೀರು ಹಾಕಿ 4 ಸಾರಿ ಚೆನ್ನಾಗಿ ತೊಳೆದಿದೆ. ಮತ್ತು ಇದನ್ನು ನೀರಲ್ಲಿ 8 ತಾಸು ನೆನೆಯಲಿಕ್ಕೆ ಬಿಡಬೇಕು. 8 ತಾಸು ಆಯಿತು, ಅಕ್ಕಿ ನೆನೆದಿದೆ. ಈಗ ರುಬ್ತೇನೆ. ಈಗ ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿ ಹಾಕೋಣ. ನಾನು ಬೆಳಿಗ್ಗೆ ಅಕ್ಕಿ ನೆನೆಯಲಿಕ್ಕೆ ಇಟ್ಟಿದ್ದೆ, ಈಗ ಸಂಜೆ ರುಬ್ತಾ ಇದ್ದೇನೆ. ಈ ಹಿಟ್ಟನ್ನು ಈಗ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ಏನಪ್ಪ ತಿಂಡಿ ಮಾಡೋದು ಎಂಬ ಯೋಚನೆಯೇ ಇರೋದಿಲ್ಲ. ನೋಡಿ ಹಿಟ್ಟು ಎಷ್ಟು ಸ್ಮೂತ್ ಆಗಿದೆ. ಈ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕೋಣ. ಸ್ವಲ್ಪ ಅಕ್ಕಿನ ಹಾಗೆ ಇಟ್ಟಿದ್ದೆ, ಅದನ್ನು ಈಗ ಹಾಕಿ ರುಬ್ತೇನೆ. ಎಲ್ಲ ಒಂದೇ ಸಾರಿ ಅಕ್ಕಿ ಹಾಕಿ ರುಬ್ಬಿಟ್ರೆ ಅದು ನುಣ್ಣಗೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬೇಕು. ನೋಡಿ ಇಲ್ಲಿ ಎಷ್ಟು ಸ್ಮೂತಾಗಿ ಹಿಟ್ಟು ಗ್ರೈಂಡ್ ಆಗಿದೆ. ಈಗ 2 ಟೇಬಲ್ ಸ್ಪೂನ್ ಹಿಟ್ಟನ್ನು ತಗೊಂಡು ಒಂದು ಪಾತ್ರೆಗೆ ಹಾಕಿದೆ. ಮತ್ತು ಇದಕ್ಕೆ ಅರ್ಧ ಕಪ್ಪು ನೀರು ಸೇರಿಸೋಣ. ಈಗ ಇದನ್ನು ಸ್ಟೋವ್ ಮೇಲಿಟ್ಟು ಕಡಿಮೆ ಉರಿ ಮಾಡಿಕೊಳ್ಳಿ. ಸ್ಪೂನಿಂದ ತಿರುಗಿಸೋದನ್ನು ನಿಲ್ಲಿಸಬೇಡಿ. 1-2 ನಿಮಿಷ ಆಯಿತು, ನೋಡಿ ಗಟ್ಟಿಯಾಗಿ. ಈ ಹಿಟ್ಟನ್ನು ತಂಪು ಮಾಡಿ ಮಿಕ್ಸಿ ಹಾಕಬೇಕು. ಅದ್ರ ಜೊತೆ 1 ಕಪ್ಪು ತೆಂಗಿನ ತುರಿಯನ್ನು ಹಾಕಬೇಕು. ಪುನಃ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಈಗ ಸ್ವಲ್ಪ ನೀರನ್ನು ಸೇರಿಸೋಣ. ಹಿಟ್ಟು ತುಂಬ ದಪ್ಪ ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಆಮೇಲೆ ಸ್ವಲ್ಪ ನೀರು ಹೆಚ್ಚಿಗೆ ಮಿಕ್ಸ್ ಮಾಡಿಕೊಳ್ಳಿ. ಈ ಹಿಟ್ಟನ್ನು ಈಗ ಕೈಯಿಂದ ಅಥವಾ ಸ್ಪೂನಿಂದ ಚೆನ್ನಾಗಿ ತಿರುಗಿಸ್ಬೇಕು. ನನಗೆ ಈಗ ಹಿಟ್ಟು ಸ್ವಲ್ಪ ದಪ್ಪ ಅನಿಸ್ತಾ ಇದೆ, ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ಇದರಲ್ಲಿ 1.5 ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೇನೆ. ಒಂದು ಬೌಲ್ ತೊಗೊಂಡು 1 ಟೇಬಲ್ ಸ್ಪೂನ್ ಈಸ್ಟ್ ಹಾಕಬೇಕು. ಈಗ ಅದರಲ್ಲಿ 2 ಟೇಬಲ್ ಸ್ಪೂನ್ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕೆಲವರು ಆಪಮ್ಗೆ ಈಸ್ಟ್ ಹಾಕೋದಿಲ್ಲ, ಹಾಗೇನೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಅದನ್ನು ಕೂಡ ಹಿಟ್ಟಿಗೆ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡಿದ್ದಾಯಿತು. ಈಗ ಕೈಯಿಂದ ಅಥವಾ ಸ್ಪೂನಿಂದ ಚೆನ್ನಾಗಿ ತಿರುಗಿಸ್ಬೇಕು. ಈ ಹಿಟ್ಟನ್ನು ಈಗ 8 ತಾಸು ನೆನೆಯಲಿಕ್ಕೆ ಬಿಡಬೇಕು. 10 ತಾಸು ಬಿಟ್ಟರು ಇನ್ನೂ ಒಳ್ಳೆಯದೇ. ನಾನು ಒಂದು ರಾತ್ರಿ ಹಿಟ್ಟನ್ನು ಹಾಗೆ ಬಿಟ್ಟಿದ್ದೆ. ಈಗ ಮರುದಿನ ಬೆಳಿಗ್ಗೆ ಹಿಟ್ಟು ಉಬ್ಬಿ ಮೇಲೆ ಬಂದಿದೆ. ಮತ್ತೆ ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡಬೇಕು. ಈಗ ಒಂದು ಆಪಮ್ ಕಾವಲಿ ತಗೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಬಟ್ಟೆಯಿಂದ ಒರೆಸಿಬಿಡಿ. ಬಿಸಿಯಾದ ಕಾವಲಿಗೆ 1-2 ಸ್ಪೂನು ಹಿಟ್ಟು ಹಾಕ್ತಾ ಇದ್ದೇನೆ. ತಕ್ಷಣವೇ ಅದನ್ನು ಈ ರೀತಿ 2 ಕಡೆ ಕಾವಲಿಯನ್ನು ಹಿಡ್ಕೊಂಡು ರೌಂಡಾಗಿ ತಿರುಗಿಸ್ಬೇಕು. ಆಗ ಸೈಡೆಲ್ಲ ತಿಳುವಾಗಿ ಮಧ್ಯದಲ್ಲಿ ಹಿಟ್ಟು ದಪ್ಪ ಆಗಿ ಆಪಮ್ ಚೆನ್ನಾಗಿ ಆಗ್ತದೆ. ಸ್ಟೋವ್ ಫ್ಲೇಮು ಸ್ಲೋ ಆಗಿಟ್ಟಿದ್ದೇನೆ. 1 ಅಥವಾ 2 ನಿಮಿಷ ಆದಮೇಲೆ ಮುಚ್ಚಿರುವಂಥ ಮುಚ್ಚಳವನ್ನು ತೆಗಿಬೇಕು. ಇದರ ಸೈಡೆಲ್ಲ ಸ್ವಲ್ಪ ಬ್ರೌನ್ ಆಗ್ತದೆ ನೋಡಿ, ಆಗ ತೆಗೆದ್ರೆ ಆಯಿತು. ಈ ರೀತಿ ಆಪಮ್ ಮಾಡಬೇಕು, ಆಗ ಸಾಫ್ಟಾಗಿ ಚೆನ್ನಾಗಿ ಆಗ್ತದೆ. ಇದೇ ರೀತಿ ಎಲ್ಲ ಆಪಮ್ ಮಾಡೋಣ. ಈಗ ಮಟನ್ ಸ್ಟೂ, ಚಿಕನ್ ಸ್ಟೂ ಅಥವಾ ಮಟನ್ ಕರಿ, ಚಿಕನ್ ಕರಿ ಇದರ ಜೊತೆ ತಿನ್ಬೋದು. ಇದೊಂದು ಒಳ್ಳೆ ಕಾಂಬಿನೇಷನ್. ನೀವು ಒಂದು ವೇಳೆ ವೆಜಿಟೇರಿಯನ್ ಆಗಿ ವೆಜಿಟೇಬಲ್ ಸ್ಟೂ ಮಾಡಿ ಅದರ ಜೊತೆ ತಿನ್ಬೋದು, ಅಥವಾ ಚಟ್ನಿಯಲ್ಲಿ ಸಹ ತಿನ್ಬೋದು. ನಿಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಗೊತ್ತಾದರೆ ಇದನ್ನು ಮಾಡಿ ಕೊಡ್ಬೋದು. ನೋಡಿ ಆಪಮ್ ಈ ರೀತಿ ಆಗಿರಬೇಕು. ಈ ಹೊತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ರಿಲೇಟಿವ್ಸ್ಗೆ ಅಥವಾ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಒಂದು ಮಾತು ನಿಮಗೆ ಹೇಳಲಿಕ್ಕೆ ಮರ್ತಿದ್ದೆ, ನನ್ನ ಚಾನೆಲ್ ಹೆಸರು VT ಸ್ಟಾರ್ ವ್ಲಾಗ್. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ವಿಡಿಯೋನ ಕೊನೆಯ ತನಕ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಮತ್ತೆ ಸಿಗೋಣ, ಬಾಯ್.